ಹಬ್ಬಗಳು ಬಂತು ಅಂದ್ರೆ ಸಾಕು, ಪ್ರತಿಯೊಬ್ಬರ ಮನೆಯಲ್ಲಿ ಹೋಳಿಗೆ ತಯಾರಿ ಜೋರಾಗಿರುತ್ತೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಹೋಳಿಗೆ ಮಾಡಲಿಲ್ಲ ಅಂದ್ರೆ ಯಾವ ಹಬ್ಬನೂ ಕಂಪ್ಲೀಟ್ ಅಲ್ಲ. ಇವಾಗ ತಾನೇ ಹೊಸದಾಗಿ ಹೋಳಿಗೆ ಮಾಡಕ್ ಕಲಿತಾ ಇರೋರಿಗೆ ಪರ್ಫೆಕ್ಟ್ ಆಗಿ ಹತ್ತಿಯಷ್ಟೇ ಸಾಫ್ಟ್ ಆಗಿರುವಂತ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದೀನಿ. ಬನ್ನಿ ಹೇಗೆ ಮಾಡೋದು ಕ್ವಿಕ್ ಆಗಿ ನೋಡ್ಕೊಂಬರೋಣ. ಸೊ ಇವಾಗ ನಾನಿಲ್ಲಿ ಒಂದು ಕುಕ್ಕರ್ಗೆ 1 ಕಪ್ ಆಗುವಷ್ಟು ಕಡಲೆಬೇಳೆನ ಹಾಕೊಂಡು ನೀರು ಹಾಕೊಂಡು ಒಂದು 2-3 ಸತಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಮುಳುಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನೋಡ್ತಿರ್ಬೋದು, ನೀರನ್ನು ಹಾಕೊಂಡು ಇಲ್ಲಿ 2 ವಿಜಲ್ ಕೂಗಿಸ್ಕೊಂಡ್ರೆ ಸಾಕು. 3 ವಿಜಲ್ ಕೂಗಿಸ್ಕೊಂಡ್ರೆ ತುಂಬಾ ಸಾಫ್ಟ್ ಆಗುತ್ತೆ. 2 ಮಾತ್ರ ವಿಜಲ್ನ ಕೂಗಿಸ್ಕೋಬೇಕು. ಕೆಲವೊಬ್ರು ಓಪನ್ ಪಾತ್ರೆಯಲ್ಲೇ ಬೇಯಿಸ್ತಾರೆ, ಆ ಥರನೂ ಕೂಡ ಮಾಡ್ಬೋದು. ಕುಕ್ಕರ್ ವಿಜಲ್ ಕೂಗುವಷ್ಟರಲ್ಲಿ ನಾನಿಲ್ಲಿ ಕಣ್ಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಮೈದಾ ಹಿಟ್ಟು, ಹಾಗೆ ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ಹಾಕಿದ್ದೀನಿ. ಜೊತೆಗೆ ಸ್ವಲ್ಪ 1 ಚಿಟಿಕೆ ಆಗೋಷ್ಟು ಉಪ್ಪನ್ನು ಕೂಡ ಹಾಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನ. ಇದಕ್ಕೆ ಸ್ವಲ್ಪನೇ ನೀರನ್ನ ಹಾಕೊಂಡು ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಸಾಫ್ಟ್ ಆಗಿ ಹಿಟ್ಟನ್ನ ಕಲ್ಸ್ಕೋಬೇಕಾಗತ್ತೆ. ಯಾಕಂದ್ರೆ ಚಿರೋಟಿ ರವೆ ಕೂಡ ಹಾಕಿರೋದ್ರಿಂದ ಅದು ಕೂಡ ನೆಂದು ಗಟ್ಟಿ ಆಗುತ್ತೆ ಹಿಟ್ಟು. ಹಾಗಾಗಿ ಸ್ವಲ್ಪ ಕಲ್ಸುವಾಗ ಸ್ವಲ್ಪ ಸಾಫ್ಟ್ ಆಗಿ ಕಲಿಸ್ಬೇಕು. ಈ ತರ ನೋಡಿ ಕೈಗೆ ಅಂಟ್ತಿರ್ಬೇಕು ಕಲ್ಸುವಾಗ, ಆ ತರ ಕಲಿಸ್ಬೇಕಾಗತ್ತೆ. ಚಪಾತಿ ಹಿಟ್ಟು ಎಷ್ಟು ಗಟ್ಟಿಯಾಗಿ ಕಲಸಿ ಅದಕ್ಕಿಂತ ತುಂಬಾ ತೆಳುವಾಗಿ ಕಲಿಸ್ಬೇಕು ಹೋಳಿಗೆ ಹಿಟ್ಟನ್ನ. ಸಾಫ್ಟ್ ಆಗಿ ಹೂರ್ಣ ಯಾವ ರೀತಿ ಇರುತ್ತೋ ಅದೇ ತರ ಈ ಹೋಳಿಗೆ ಕಣ್ಕಾನ್ ಕೂಡ ಇರಬೇಕು. ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಾದ್ಕೋಬೇಕು ಹಿಟ್ಟನ್ನ. ಇವಾಗ ನೋಡ್ತಿರ್ಬೋದು ಕೈಗೆ ಅಂಟ್ಕೊಳ್ತಾ ಇಲ್ಲ. ಎಣ್ಣೆ ಹಾಕಿ ಈ ತರ ಕಲ್ಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಾನಿಲ್ಲೊಂದು ಬೇರೆ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಕಣಕನ. ನೀವು ಬೇಕಿದ್ರೆ ಕಣಕಕ್ಕೆ ಸ್ವಲ್ಪ ಅರಿಶಿನ ಕೂಡ ಹಾಕೋಬಹುದು. ನಾನಿಲ್ಲಿ ಅರಿಶಿನ ಹಾಕ್ತಾ ಇಲ್ಲ. ಸೊ ಇವಾಗ ಬೇಳೆ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಣ. ನಾನಿಲ್ಲಿ 2 ವಿಜಲ್ ಕೂಗ್ಸಿದ್ದೀನಿ ಅವಾಗಲೇ ಹೇಳ್ದಂಗೆ. ಇವಾಗ ನೋಡ್ತಿರ್ಬೋದು ಸ್ವಲ್ಪ ಮಾತ್ರ ನೀರು ಕಾಣಿಸ್ತಾ ಇದೆ. ಇದನ್ನ ಸೋಸ್ಕೊಂಡ್ಬಿಡೋಣ. ನೀರನ್ನ ಸಪ್ರೇಟ್ ಮಾಡ್ಕೊಂಡು ಬೇಳೆ ಮಾತ್ರ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ. ಬೇಳೆಯಲ್ಲಿ ಒಂಚೂರು ನೀರು ಉಳ್ಕೋಬಾರ್ದು. ಇವಾಗ ನೋಡಿ ಈ ಬೇಳೆನ ನಾನಿಲ್ಲಿ ಒಂದು ಬೇರೆ ಕಡಾಯಿಗೆ ಹಾಕೊಳ್ತಾ ಇದ್ದೀನಿ, ಒಂದು ಬೇರೆ ಪಾತ್ರೆಗೆ ಹಾಕೊಳ್ತಾ ಇದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದೀನಿ. ನೀವು ಬೇಕಿದ್ರೆ ಬೆಲ್ಲ ಸ್ವೀಟ್ ಜಾಸ್ತಿ ತಿಂತೀರಾ ಅನ್ನೋದಾದ್ರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು. 1-2 ಸ್ಪೂನ್ ಆಗೋಷ್ಟು, 1-2 ಏಲಕ್ಕಿನೂ ಕೂಡ ಸೇರಿಸ್ಕೊಂಡು ಇದನ್ನ ಸ್ಟೀಮ್ ಮೇಲ್ಗಡೆ ಬೇಯಕ್ಕಿಡ್ತಾ ಇದೀನಿ. ನೋಡ್ತಿರ್ಬೋದು ಬೆಲ್ಲ ಎಲ್ಲ ಕರಗಿ ಬೇಳೆ ಜೊತೆ ಹೊಂದ್ಕೋಬೇಕು. ಅಲ್ಲಿವರೆಗೂ ಇದನ್ನ ಲೋ ಫ್ಲೇಮ್ ಇಟ್ಕೊಂಡು ಕುದಿಸ್ಬೇಕಾಗತ್ತೆ. ಹೋಳಿಗೆ ಮಾಡೋದು ತುಂಬಾ ಲಾಂಗ್ ಪ್ರೊಸೆಸ್ ಆಗಿರೋದ್ರಿಂದ ಕೆಲವೊಬ್ಬರಿಗೆ ಹೋಳಿಗೆ ಮಾಡಕ್ ಇಂಟ್ರೆಸ್ಟ್ ಇರಲ್ಲ. ಆದ್ರೆ ಹಬ್ಬ ಹರಿದಿನ ಬಂದ್ಮೇಲೆ ಮಾಡ್ಲೇಬೇಕಾಗತ್ತೆ. ಅದಕ್ಕಾಗಿ ನೀವೇನಾದ್ರೂ ಮಧ್ಯಾಹ್ನಕ್ಕೆ ಹೋಳಿಗೆ ರೆಡಿ ಮಾಡ್ತೀನಿ ಅಂದ್ರೆ ಬೆಳಗ್ಗೆನೆ ಈ ಎಲ್ಲ ನಾನೇನು ತೋರಿಸಿದ್ನಲ್ಲ ಆ ಪ್ರೊಸೀಜರ್ನ ಮಾಡಿಟ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ. ನಾನು ಇಲ್ಲಿ ಇದಕ್ಕೆ ಕುದೀತಿರುವಾಗಲೇ ಸೋಂಪು ಹಾಕದೆ ನೀವು ನೋಡಿರ್ಬೋದು. ಇದನ್ನ ಚೆನ್ನಾಗಿ 1-2 ಕುದಿ ಕುದಿಸಾದ್ಮೇಲೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ಕಾಯಿ ತುರಿ ಕೂಡ ಹಾಕೊಂಡಿದೀನಿ. ಹಸಿ ತೆಂಗಿನಕಾಯಿ ತುರಿ ಹಾಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ತಣ್ಣಗಾಗಕ್ ಬಿಡ್ಬೇಕು. ತಣ್ಣಗಾದ್ಮೇಲೆ ನೋಡಿ ಈ ತರ ಗಟ್ಟಿ ಆಗ್ಬಿಡತ್ತದು. ಗಟ್ಟಿ ಆದ್ಮೇಲೆ ನಾನಿಲ್ಲಿ ಜಾರ್ಗೆ ಹಾಕೊಂಡು 1-2 ರೌಂಡ್ ಆಗಿ ರುಬ್ತೀನಿ. ನೋಡ್ತಿರ್ಬೋದು ಸ್ವಲ್ಪ ಹಾಕೊಂಡು ರುಬ್ಬೇಕು, ಅವಾಗ ನುಣ್ಣಗಾಗತ್ತೆ. ಜಾಸ್ತಿ ಹಾಕೊಂಡು ರುಬ್ಬಿದ್ರೆ ಕಾಳು ಹಾಗೆ ಉಳ್ಕೊಳ್ಳುತ್ತೆ. ಇವಾಗ ನೋಡ್ತಿರ್ಬೋದು ರುಬ್ಕೊಂಡು ಬಂದಿದ್ದೀನಿ, ಫುಲ್ ಫೈನ್ ಆಗಿ ರುಬ್ಬಿದ್ದೀನಿ. ಇವಾಗ ನೋಡ್ತಿರ್ಬೋದು ಸೋಂಪು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಫ್ಲೇವರ್ಫುಲ್ ಆಗಿ ಬರ್ತವೆ ಹೋಳಿಗೆ. ಒಂದ್ಸತಿ ಟ್ರೈ ಮಾಡಿ, ನೀವೇನಾದ್ರೂ ಹಾಕಿ ಮಾಡಿರ್ಲಿಲ್ಲ ಇವತ್ತಿಗೂ ಅಂದ್ರೆ. ಇವಾಗ ನೋಡಿ ಇದೇ ತರ ಎಲ್ಲಾ ಹೂರ್ಣನು ನಾನು ರೆಡಿ ಮಾಡಿಟ್ಕೊಂತೀನಿ. ನೋಡ್ತಿರ್ಬೋದು ಯಾವ ತರ ಬಂದಿದೆ ಹೂರ್ಣ ಅಂತ ಹೇಳಿ. ಇವಾಗ ಹೂರ್ಣ ಕೂಡ ರೆಡಿ ಆಯ್ತು. ಅವಾಗಲೇ ಕಲಸಿಟ್ಟಂತ ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟ್ ಆಗಿ ಆಗಿದೆ ನೆಂದು. ಇವಾಗ ಸ್ವಲ್ಪನೇ ಕಣ್ಕ ತಗೊಂಡು ನೀವು ಹೋಳಿಗೆನ ಮಾಡ್ಕೋಬಹುದು. ನೀವು ನೋಡ್ತಿರ್ಬೋದು ಕನಕದ ಸೈಜು ಹೂರ್ಣದ ಸೈಜು ಸೇಮ್ ಇರಬೇಕು. ಇವಾಗ ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿ ಮಾಡ್ತೀರಿ ಅನ್ಕೊಂಡಿದ್ರು ಅಷ್ಟು ಕನಕನ ತಗೊಂಡು ನಾನಿಲ್ಲಿ ನೋಡ್ತಿರ್ಬೋದು ಇಷ್ಟು ಕನಕನ ತಗೊಂಡಿದ್ದೀನಿ. ಸ್ವಲ್ಪ ಅಂಗೈಗೆ ಎಣ್ಣೆ ಹಚ್ಕೊಂಡು ಈ ತರ ಅಂಗೈಗೆ ತಟ್ಕೊಳ್ತೀನಿ. ನಾನು ಮಾಡುವಂತ ವಿಧಾನ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕನಕನೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ತಗೊಂಡು ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕೂಡ ತಗೋಬಹುದು, ಏನ್ ತೊಂದರೆ ಇಲ್ಲ. ಇವಾಗ ನೋಡಿ ಈ ತರ ಅಗಲವಾಗಿ ಮಾಡ್ಕೊಂಡು ಅಂಗೈಯಲ್ಲಿ ಅದನ್ನ ಈ ತರ ಒತ್ತಾ ಬರ್ಬೇಕು, ಒಳಗಡೆ ಹಾಕ್ತಾ ಬರ್ಬೇಕು. ಹಾಕೊಂಡು ತುಂಬಾ ಈಸಿಯಾಗಿ ಈವನ್ ಆಗಿ ಎಲ್ಲಾ ಕಡೆ ಸೇಮ್ ಸೈಜ್ ಅಲ್ಲೇ ಈ ಹಿಟ್ಟು ಉಳ್ಕೊಳತ್ತೆ. ಅವಾಗ ಎಲ್ಲೂ ಕನಕ ಹೊರಗಡೆ ಕಾಣಿಸ್ಕೊಳ್ಳಲ್ಲ ಅಥವಾ ಹರಿಯಲ್ಲ, ಹೂರ್ಣ ಎಲ್ಲ ಹೊರಗೆ ಬರಲ್ಲ. ಹಾಗಾಗಿ ಈ ತರ ಮಾಡೋದ್ರಿಂದ ತುಂಬಾ ಈಸಿ ಆಗಿ ಬರುತ್ತೆ. ನೀವು ಇದನ್ನ ನೋಡ್ಕೊಂಡು ನೀವು ಕೂಡ ಇದನ್ನ ಇದೇ ತರ ಮಾಡ್ಬೋದು. ಇವಾಗ ತಾನೇ ಹೊಸದಾಗಿ ಹೋಳಿಗೆ ಮಾಡಕ್ಕೆ ಕಲಿತಿರ್ತಿರಲ್ಲ ಅಂತವ್ರಿಗೆ ಹೇಳ್ತಾ ಇದೀನಿ, ತುಂಬಾ ಈಸಿಯಾಗಿ ಮಾಡ್ಬಿಡ್ಬೋದು. ಇದೇ ತರ ಎಲ್ಲಾ ಕಣಕದಲ್ಲಿ ಹೂರ್ಣನ ತುಂಬಿಕೊಂಡು ಈ ತರ ರೆಡಿ ಮಾಡಿ ಇಟ್ಕೋಬೇಕು. ಒಂದು ಪ್ಲೇಟಲ್ಲಿ ಎಣ್ಣೆ ಹಾಕೊಂಡು ಈ ತುಂಬಿದಂತ ಹೋಳಿಗೆ ಮಿಕ್ಸರ್ನ ಇಟ್ಕೊಂಡು ನೀವು ಹೋಳಿಗೆನ ಮಾಡ್ಕೋಬಹುದು. ನೋಡಿ ಸ್ವಲ್ಪನೇ ತಟ್ಕೊಂಡು. ಇವಾಗ ಹೋಳಿಗೆ ಶೀಟ್ ಬಂದಿದೆ, ತುಂಬಾ ಈಸಿ ಮೆಥಡ್ ಅಲ್ಲಿ. ಹೋಳಿಗೆ ಶೀಟ್ ಇಲ್ಲ ಅಂದ್ರೆ ಒಂದು ಪ್ಲಾಸ್ಟಿಕ್ ಶೀಟ್ ಇರುತ್ತಲ್ಲ, ಆಯಿಲ್ ಪೇಪರ್ಸ್, ಅದರಲ್ಲೂ ಕೂಡ ಮಾಡ್ಕೋಬಹುದು, ಅಥವಾ ಬಟರ್ ಪೇಪರ್ ಕೂಡ ಈ ತರ ಒತ್ಕೋಬಹುದು.
ಎಣ್ಣೆ ಹಚ್ಕೊಂಡು ಸ್ವಲ್ಪ ಹಾಕೋಬೇಕಾಗತ್ತೆ, ಅವಾಗ ಈಸಿಯಾಗಿ ಹಿಗ್ಗತ್ತೆ. ಈ ಹೋಳಿಗೆ ಎಷ್ಟು ತೆಳುವಾಗಬೇಕಿದ್ರೂ ಮಾಡ್ಬೋದು. ನೀವು ನೋಡ್ತಿರ್ಬೋದು, ಅರ್ಧದಷ್ಟು ಕೈಯಿಂದ ತಟ್ಟಿ ಇನ್ನು ಅರ್ಧದಷ್ಟು ಒಂದು ಲಟ್ಟಂಗೆಗೆ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ಕೊಂಡು ಲಟ್ಸಿದ್ರೆ ತುಂಬಾ ಈಸಿಯಾಗಿ ಒಂಚೂರು ಹೊರಗಡೆ ಬರಲ್ಲ ಹೂರ್ಣ, ಅಷ್ಟು ನೀಟಾಗಿ ಬರುತ್ತೆ ಹೋಳಿಗೆ. ಇವಾಗ ನೀವು ನೋಡ್ತಿರ್ಬೋದು ಯಾವ ತರ ಬಂದಿದೆ ಅಂತ. ತುಂಬಾ ತೆಳುವಾಗಿ ಮಾಡಿದೀನಿ ನಾನು, ಅಷ್ಟೇ ಸಾಫ್ಟ್ ಆಗಿರುತ್ತೆ. ನೀವು ಸಾಫ್ಟ್ ಚಪಾತಿ ಹೇಗಿರುತ್ತೋ ಅದೇ ತರ ಹೋಳಿಗೆ ಕೂಡ ಇರುತ್ತೆ, ತುಂಬಾ ರುಚಿಯಾಗಿರುತ್ತೆ. ನೋಡ್ತಿರ್ಬೋದು, ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹೋಳಿಗೆನ ಬೇಯಿಸ್ಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗ್ಬಿಡುತ್ತೆ. ಹಾಗಾಗಿ ಯಾವಾಗ್ಲೂ ಹೋಳಿಗೆ ಬೇಯಿಸ್ಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಬೇಕು. ಬೆಲ್ಲದ ಹೂರ್ಣ ಆಗಿರೋದ್ರಿಂದ ಬೇಗನೆ ಸೀದ್ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಳತ್ತೆ. ಸ್ವಲ್ಪ ಎಣ್ಣೆ ಕೂಡ ಅಥವಾ ಎಣ್ಣೆ ಅಥವಾ ತುಪ್ಪ ನೀವೇನ್ ಬಳಸ್ತಿರೋ ಅದನ್ನ ಹಾಕೊಂಡು ನೀವಿಲ್ಲಿ ಎರಡು ಕಡೆ ಬೇಯಿಸ್ಕೊಂಡ್ರೆ ತುಂಬಾ ಸಾಫ್ಟ್ ಆಗಿರುವಂತ ಮೃದುವಾದಂತ ಹೋಳಿಗೆ ರೆಡಿ ಆಗುತ್ತೆ. ಇವಾಗ ನೋಡ್ತಿರ್ಬೋದು, ಈ ತರ ಒತ್ತಿ ಒತ್ತಿ ಬೇಯಿಸ್ಕೊಂಡು ಪದೇ ಪದೇ ತಿರುಗಿಸ್ತಾ ಇರ್ಬೋದು. ಪದೇ ಪದೇ ತಿರುಗಿಸಿದ್ರೆ ನಾರಾಗ್ಬಿಡತ್ತೆ ಹೋಳಿಗೆ, ಕಟ್ ಮಾಡೋಕ್ಕೂ ಆಗಲ್ಲ. ಒಂದ್ ಕಡೆ ಒಂದ್ಸತಿ ಮಾತ್ರ ಬೇಯಿಸ್ಕೊಂಡು ತೆಗಿಬೇಕು. ಇವಾಗ ನೋಡ್ತಿರ್ಬೋದು, ತೆಗಿತಾ ಇದೀನಿ. ಎಷ್ಟು ಪರ್ಫೆಕ್ಟ್ ಆಗಿ ಸಾಫ್ಟ್ ಆಗಿ, ನೋಡ್ತಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಆಗಿದೆ ಅಂತ. ಇದೇ ತರ ಎಲ್ಲ ಸುಮಾರು ಹೋಳಿಗೆಗಳನ್ನ ನಾನು ಮಾಡ್ಕೊಂಡಿದೀನಿ. ಹೊಸದಾಗಿ ಹೋಳಿಗೆ ಮಾಡಕ್ ಕಲಿತಾ ಇರೋರು ಅಥವಾ ಮಾಡ್ಬೇಕು ಅನ್ಕೊಂಡಿರೋರು, ಬೆಳಗ್ಗೆನೆ ನೀವು ಮಧ್ಯಾಹ್ನಕ್ಕೆ ಹೋಳಿಗೆ ಮಾಡ್ಬೇಕು ಅನ್ಕೊಂಡ್ರೆ ಬೆಳಗ್ಗೆನೆ ಈ ಹಿಟ್ಟು ಕಲಸಿ ಹೂರ್ಣ ಎಲ್ಲ ತಯಾರಿಸಿ ಇಟ್ಕೊಂಡ್ಬಿಟ್ರೆ ತುಂಬಾ ಈಸಿಯಾಗಿ ಒಂದು ಅರ್ಧ ಗಂಟೆಯಲ್ಲಿ ಸುಮಾರು ಹೋಳಿಗೆಗಳನ್ನ ಮಾಡ್ಕೊಂಡ್ಬಿಡ್ಬೋದು. ನಾನು ಇಲ್ಲಿ ಎಲ್ಲಾ ಹೋಳಿಗೆಗಳನ್ನು ಒಂದು ಅರ್ಧ ಗಂಟೆಲಿ ಮಾಡ್ಕೊಂಡಿದೀನಿ. ಒಂದು 10 ಹೋಳಿಗೆ ಮಾಡಿದೆ, ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬಂತು, ಒಂದು ಕೂಡ ಫೇಲ್ ಆಗದೇನೆ ಪರ್ಫೆಕ್ಟ್ ಆಗಿರುವಂತ ಹೋಳಿಗೆ ರೆಡಿ ಆಯ್ತು. ಈಗ ನೋಡ್ತಿರ್ಬೋದು, ನೀವು ನೋಡ್ತಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಪರ್ಫೆಕ್ಟ್ ಆಗಿ ಸಾಫ್ಟ್ ಆಗಿದೆ ಅಂತ ಹೇಳಿ. ನೀವು ಕೂಡ ಇದನ್ನು ನೋಡ್ಕೊಂಡು ಇದೇ ಮೆಥಡ್ ಅಲ್ಲಿ ಮುಂದೆ ಬರುವಂತ ಹಬ್ಬಗಳಿಗೆ ಅಥವಾ ಈ ಯುಗಾದಿ ಹಬ್ಬಕ್ಕೆ ನೀವು ಕೂಡ ಹೋಳಿಗೆನ ಮಾಡ್ಬೇಕಂದ್ರೆ ಇದೇ ತರ ಮಾಡಿ. ಯುಗಾದಿ ಹಬ್ಬಕ್ಕೆ ಹೋಳಿಗೆ ಜೊತೆಗೆ ಕಟ್ಟಿನ ಸಾರು ಅಥವಾ ಹೋಳಿಗೆ ಸಾರು ಇಲ್ಲ ಅಂದರೆ ಹೇಗೆ ಹೇಳಿ. ಕಟ್ಟಿನ ಸಾರು ಹೇಗಿರ್ಬೇಕಂದ್ರೆ ನೋಡ್ತಿದ್ರೇ ಒಂದು ಗ್ಲಾಸ್ ಹಾಕೊಂಡು ಕುಡಿದು ಬಿಡೋಣಪ್ಪ ಅಂತ ಅನಿಸ್ಬೇಕು, ಅಷ್ಟು ಚೆನ್ನಾಗಿರಬೇಕು. ಬನ್ನಿ ಅಂತ ಒಂದು ಟೇಸ್ಟಿಯಾಗಿರುವಂಥ ಕಟ್ಟಿನ ಸಾರು ಹೋಳಿಗೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಕಟ್ಟಿನ ಸಾರು ಮಾಡೋಕ್ಕೆ ಬೇಕಾಗಿರುವಂಥ ಒಂದು ಅಥೆಂಟಿಕ್ ಮಸಾಲೆಯನ್ನು ಹುರ್ಕೊಳ್ಳೋಣ. ಒಂದು ಚಿಕ್ಕ ಪ್ಯಾನ್ಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು 1 ಇಂಚಿನಷ್ಟು ಚಕ್ಕೆ, 3 ರಿಂದ 4 ಲವಂಗ, 1 ಏಲಕ್ಕಿ, 1 ಟೀ ಸ್ಪೂನ್ ಅಷ್ಟು ಧನಿಯಾ ಕಾಳನ್ನು ಹಾಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿನ ಹಾಕೊಂಡಿದ್ದೀನಿ. ಬೇಕಿದ್ರೆ ನೀವು ಒಣ ಕೊಬ್ಬರಿಯನ್ನು ಕೂಡ ಇಲ್ಲಿ ಹಾಕೋಬಹುದು. ಇದಕ್ಕೆ ನೋಡಿ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಪೂರ್ತಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಖಾರಕ್ಕೆ ಒಂದು 3 ಹಸಿಮೆಣಸಿನಕಾಯಿನ ನಾನಿಲ್ಲಿ ಹುರಿಯಕ್ಕೆ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಕೆಂಪು ಸಾರು ಬೇಕಾದರೆ, ಕೆಂಪು ಕಲರ್ ಸಾರು ಬೇಕಾದರೆ ಒಣಮೆಣಸಿನ್ಕಾಯಿ ಹಾಕೋಬೋದು. 4 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಸ್ಪೂನ್ ಆಗೋಷ್ಟು ಜೀರಿಗೆ. ಈ ಎಲ್ಲ ಮಸಾಲೆಗಳು ಒಂದು ಕಟ್ಟಿನ ಸಾರಿಗೆ ಒಂದು ಒಳ್ಳೆ ರುಚಿ ಕೊಡೋಕ್ಕೆ ತುಂಬ ಮುಖ್ಯ. ಖಂಡಿತವಾಗ್ಲೂ ಈ ಮಸಾಲೆಗಳನ್ನು ನೆನಪಿಟ್ಕೊಳ್ಳಿ. ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ಅಲ್ಲಿ ನೀವು ನೋಡಿಕೊಂಡು ಈ ಹುರಿಯುವಂಥ ಇಂಗ್ರೀಡಿಯೆಂಟ್ಸನ್ನು ನೀವು ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಕೆಂಪು ಹುರಿಗಾದ್ಮೇಲೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಎಲ್ಲ ಮಸಾಲೆನೂ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ತರಿಯಾಗಿ ರುಬ್ಬೇಡಿ, ಸ್ವಲ್ಪ ಪೂರ್ತಿ ನುಣ್ಣಗೆನೆ ರುಬ್ಕೋಬೇಕು. ನೋಡಿ, ಈಗ ಸ್ವಲ್ಪ ಅರಿಶಿನ ಹಾಕೊಂಡು, ಇದಕ್ಕೆ ಕೂಡ ಹಾಕೋಬೋದು ಅರಿಶಿನ, ಅಥವಾ ಸಾರಿಗೂ ಕೂಡ ಹಾಕೋಬೋದು. ನಾನು ಅದಕ್ಕೆ ಅರಿಶಿನ ಹಾಕೊಂಡು ರುಬ್ಬಿದ್ದೀನಿ. ಇವಾಗ ಕಟ್ಟೆ ಏನು ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ರುಬ್ಬಿರುವಂಥದ್ದನ್ನು. ಹಾಗೆಯೇ ಅದೇ ಜಾರ್ಗೆ ಒಂದು ಫುಲ್ ಜಾರ್ ನೀರಾಗೋಷ್ಟು 1 ಜಾರ್ ನೀರನ್ನು ಹಾಕೊಂಡಿದ್ದೀನಿ. ಯಾಕಂದರೆ ಹೋಳಿಗೆ ಸಾರು ಅಥವಾ ಕಟ್ಟಿನ ಸಾರು ಸ್ವಲ್ಪ ತಿಳಿಯಾಗೇ ಇರಬೇಕಲ್ವ. ಹಾಗಾಗಿ ನೋಡಿ, ಒಂದು ಪೂರ ಪಾತ್ರೆ ಇದು ಫುಲ್ ಆಯಿತು. ಇಷ್ಟು ನಮ್ಮ ಮನೆಗೆ ಸಾಕಾಗುತ್ತೆ. ನೀವು ಎಷ್ಟು ಹೆಚ್ಚು ಕಡಿಮೆ ನೋಡಿಕೊಂಡು ಮಸಾಲೆ ಹೆಚ್ಚು ಕಡಿಮೆ ನೀವು ರುಬ್ಕೋಬೋದು. ಇದನ್ನು ನೋಡಿ ಗ್ಯಾಸ್ ಫ್ಲೇಮ್ ಮೇಲೆ ಇಡ್ತಾ ಇದ್ದೀನಿ. ಮೀಡಿಯಮ್ ಉರ್ಲಿ ಇಟ್ಕೊಂಡು ಒಂದು 2 ರಿಂದ 3 ಕುದಿ ಚೆನ್ನಾಗಿ ಕುದಿಸ್ಬೇಕು. ಮಸಾಲೆಯಲ್ಲಿ ಹಸಿ ವಾಸನೆ ಏನಾದರೂ ಉಳ್ಕೊಂಡೈತೆ ಅದು ಕೂಡ ಚೆನ್ನಾಗಿ ಹೋಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕುದಿಯೋಕೆ ಇಡ್ತೀನಿ. ಇವಾಗ ಒಗ್ಗರಣೆ ನೀವು ನಾರ್ಮಲ್ ಆಗಿ ಸಾಂಬಾರಿಗೆ ಒಗ್ಗರಣೆ ಹಾಕ್ತಿರಲ್ಲ, ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ, ಒಂದು 4 ಬೆಳ್ಳುಳ್ಳಿ ಹೆಸರು ಜಜ್ಜಿ ಹಾಕಿದ್ದೀನಿ. ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಹಾಕಿದ್ರೆ ಆಯಿತು. ಬೇಕಿದ್ರೆ ಒಣಮೆಣಸಿನ್ಕಾಯಿ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಒಗ್ಗರಣೆ ಹಾಕ್ಬಿಟ್ರೆ ಆಯಿತು. ರುಚಿಯಾದಂಥ ಕಟ್ಟಿನ ಸಾರು ರೆಡಿ ಆಗುತ್ತೆ. ಇಷ್ಟೇ ಅಲ್ಲ, ಇದಕ್ಕೂ ಇನ್ನೂ ಒಂದು 3-4 ಇಂಗ್ರೀಡಿಯೆಂಟ್ಸ್ ಇದೆ, ಅದನ್ನು ಕೂಡ ಹಾಕಿದ್ರೆ ಮಾತ್ರ ಈ ಕಟ್ಟಿನ ಸಾರು ತುಂಬ ರುಚಿ ಕೊಡುತ್ತೆ. ನೋಡಿ, ಚೆನ್ನಾಗಿ ಒಗ್ಗರಣೆ ಹಾಕಾದ್ಮೇಲೆ ಚೆನ್ನಾಗಿ ಕಲಸಾದ್ಮೇಲೆ ಒಂದು 2 ರಿಂದ 3 ಕುದಿ ಏನು ಬರ್ತಾ ಇರುತ್ತಲ್ಲ, ಈ ಥರ ಕುದಿ ಬರ್ತಾ ಇರ್ಬೇಕಾದ್ರೆ ಕೈ ಆಡಿಸ್ತಾ ಇರಬೇಕು. ಉಕ್ಕಬಾರ್ದು. ಈ ಕಟ್ಟಿನ ಸಾರು ಮೇಲ್ಗಡೆ ಏನಿರುತ್ತೆ ಉಕ್ಕಬಾರ್ದು. ಉಕ್ಕಿದ್ರೆ ಅದು ಅಷ್ಟು ಟೇಸ್ಟು ಹೋಗ್ಬಿಡುತ್ತೆ ಉಕ್ಕಿದ್ರೆ. ಹಾಗಾಗಿ ಚೆನ್ನಾಗಿ ಒಂದು 2-3 ಕುದಿಯೋವರೆಗೂ ಹಾಗೆ ಇರಿ. ಇವಾಗ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಹುಣಸೆ ರಸನ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು ಗಾತ್ರ ಹುಣಸೆ ಹಣ್ಣು ರಸ, ಹಾಗೆ ತುರಿದಂಥ ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ.
ಬೇಕಿದ್ರೆ ನೀವು ರುಬ್ಬಿ ಕೂಡ ಹಾಕೋಬೋದು, ನುಣ್ಣಗೆ ಮಾಡಿ ಕೂಡ ತುರಿದು ಕೂಡ ಹಾಕೋಬೋದು ಕಾಯಿನ. ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಕಾಯಿ ಹಾಕೊಂಡಿದ್ದೀನಿ. ಹಾಗೆಯೇ ಹೋಳಿಗೆ ಮಾಡಿದಂಥ ಹೂರಣ ಏನು ಉಳಿದಿರುತ್ತಲ್ಲ ಆ ಹೂರಣವನ್ನು ಸ್ವಲ್ಪ ಎತ್ತಿಟ್ಕೊಂಡಿರಿ ಸಾಂಬಾರ್ಗೆ ಅಂತ. ಆ ಹೂರಣ ಹಾಕಿದ್ರೆ ಮಾತ್ರ ಈ ಕಟ್ಟಿನ ಸಾರು ಅಥವಾ ಹೋಳಿಗೆ ಸಾರಿಗೆ ಒಳ್ಳೆ ರುಚಿ ಕೊಡುತ್ತೆ. ಹಾಗಾಗಿ ಹೂರಣನೇ ಹಾಕಲೇಬೇಕು. ಹಾಕಿ ಒಂದು ಕುದಿ ಕುದಿಸಿದ್ರೆ ನೋಡಿ ಘಮ ಘಮ ಅನ್ನುವಂಥ ಹೋಳಿಗೆ ಸಾರು ರೆಡಿ ಆಗುತ್ತೆ. ನೋಡಿ ಈ ಪರಿಮಳ ಏನಿರುತ್ತೆ ಮನೆ ತುಂಬ ಹರಡ್ಕೊಳ್ಳುತ್ತೆ. ಬಿಸಿ ಬಿಸಿಯಾಗಿರುವಂಥ ಅನ್ನದ ಜೊತೆಗೆ 1 ಸ್ಪೂನ್ ಆಗೋಷ್ಟು ಈ ಕಟ್ಟಿನ ಸಾರು ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಅದರ ರುಚಿನೇ ಬೇರೆ. ಖಂಡಿತ ನೀವು ಕೂಡ ನಿಮ್ಮಲ್ಲಿ ಮಾಡ್ಕೊಳ್ಳಿ ಇದೇ ಮೆಥಡಲ್ಲಿ. ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.